ಸಿಂಹರಾಶಿ. ಸಿಂಹರಾಶಿಯವರು ಈ ದಿವಸ ಭವಿಷ್ಯದ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಆಶ್ರಯವನ್ನು ಪಡೆಯಿರಿ, ಅವರ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ ನಿಮಗೂ ಕೂಡ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯ ನಿಮ್ಮ ಕಣ್ಣೆದುರುಗಡೆ ಕಾಣುವಂಥದ್ದು. ದಂತವೈದ್ಯರನ್ನು ಭೇಟಿಯಾಗಬೇಕಾದಂತಹ ಸಂದರ್ಭ ಬರುತ್ತೆ. ಅಂದರೆ ಹಲ್ಲಿನ ಸಮಸ್ಯೆ ಈ ದಿವಸ ನಿಮಗೆ ಕಾಡುತ್ತೆ ಅಂತ ಹೇಳಬೇಕಾಗತ್ತೆ. ಇಂದು ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ ಎಲ್ಲ ಜಟಿಲವಾದಂತಹ ಸಮಸ್ಯೆಗಳೇ ನಿಮ್ಮನ್ನು ಕಾಡಬಹುದು. ಅಂತಹ ಸಂದರ್ಭಗಳನ್ನು ನೀವೂ ಕೂಡ ಗಂಟು ಹಾಕ್ಕೊಳ್ತೀರಿ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಆತ್ಮೀಯರಿಂದ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕತ್ತೆ. ಈ ಸಲಹೆ ನಿಮಗಿರತಕ್ಕಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ಅಸ್ತ್ರ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಚಿಂತನೆಯನ್ನು ನಡೆಸಿ. ಆದರೆ ಬಯಸಿದ್ದು ಈಡೇರದಲೇ ಮನಸ್ಸಿಗೆ ಸ್ವಲ್ಪ ಬೇಸರ ಇರುತ್ತೆ. ನೀವು ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತಾದರೆ ನಿಮ್ಮ ಪ್ರಾಮಾಣಿಕದ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹವೂ ಕೂಡ ಇರಬೇಕಾಗತ್ತೆ. ಇದು ಎರಡರಲ್ಲೂ ಕೂಡ ಪರಿಪೂರ್ಣವಾದಂತಹ ಆಶಯವನ್ನು ತಾವು ಇಟ್ಟುಕೊಂಡಿರೋದ್ರಿಂದ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆಗಳು ಕಾಡುವಂಥದ್ದು. ಅನಗತ್ಯವಾದಂತಹ ಕೆಲಸಗಳಿದ್ದರೆ ಅದಕ್ಕೋಸ್ಕರವಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕೆ ಅಂತಂದರೆ ಸಮಯ ಕಳೆದು ಹೋಗ್ತಾ ಇರುತ್ತೆ. ನೀವು ಅಂದುಕೊಂಡಿದ್ದು ಆಗಲಿಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿರುತ್ತೆ. ಆದರೆ ನಿಮ್ಮ ಪ್ರಯತ್ನ ಹೇಗಿದೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಕುಲದೇವತೆಯನ್ನು ಆರಾಧನೆ ಮಾಡಿ ಆ ಭಗವದ್ ಅನುಗ್ರಹದಿಂದ ನಿಮ್ಮಿಚ್ಛೆ ಎಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ನೀವು ಕೇಳಿಕೊಳ್ಳುವಂಥದ್ದು ಹಾಗೂ ಅದನ್ನು ನಿರೀಕ್ಷೆ ಮಾಡುವಂಥದ್ದು ಉತ್ತಮವಾದಂಥದ್ದು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ರಾಶಿಚಕ್ರದ ದೃಷ್ಟಿಯಿಂದ ಈ ದಿವಸ ಉದ್ಯೋಗಾಕಾಂಕ್ಷಿಗಳಿಗೆ ತಾತ್ಕಾಲಿಕವಾದಂತಹ ಉದ್ಯೋಗ ಸಿಕ್ಕುವಂಥದ್ದು ದಿವಸ. ಇವತ್ತಿನ ಮಟ್ಟಿಗೆ ಮಾತ್ರ ಅದು ಹೆಚ್ಚಿನ ಫಲವನ್ನು ಕೊಡುವಂಥದ್ದು. ವಿಶೇಷವಾಗಿ ಯಾವುದೇ ರೀತಿಯ ಪ್ರಯಾಣಗಳು ಬೇಡ ಅಂತ ಹೇಳುತ್ತೆ. ಅಂದರೆ ತುಂಬ ಅಗತ್ಯ ಇದ್ದರೆ, ಅನಿವಾರ್ಯವಾಗಿ ಹೋಗಲೇಬೇಕಾದಂಥದ್ದಿದ್ದರೆ ಅದನ್ನು ಬಿಟ್ಟರೆ ವಿಶೇಷವಾದಂತಹ ಪ್ರಯಾಣಗಳನ್ನು ಮಾಡಲೇಬಾರದು ಅಂತಕ್ಕಂತಹ ಸೂಚನೆ ಇಲ್ಲಿರುವಂಥದ್ದು. ಸದ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವಂಥದ್ದು. ಹಣಕಾಸಿನ ಮುಗ್ಗಟ್ಟು ಏನೇ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಅವೆಲ್ಲವೂ ಕೂಡ ಬಗೆಹರಿಯುವಂತಹ ಸಾಧ್ಯತೆ. ವಿನಾಕಾರಣ ತಿರುಗಾಟದಿಂದ ಅಥವಾ ಓಡಾಟದಿಂದ ನಿಮಗೆ ಆಗಬೇಕಾದಂತಹ ಕೆಲಸಗಳು, ನೀವು ಮಾಡಬೇಕಾದಂತಹ ಕೆಲಸಗಳು ಕೈ ತಪ್ಪಿ ಹೋಗುವಂಥದ್ದು. ಹಾಗಾಗಿ ಅಲ್ಲಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ನಿಮ್ಮ ಪ್ರಯಾಣ, ತಿರುಗಾಟ ಇದೆಲ್ಲದರ ಬಗ್ಗೆ ಸರಿಯಾದಂತಹ ಚಿಂತನೆ ಬೇಕಾಗತ್ತೆ. ಆಶ್ಚರ್ಯಕರವಾದಂತಹ ಘಟನೆಗಳು ನಡೆಯೋದ್ರಿಂದ ನಿಮಗೆ ನಂಬಿಕೆ ಬರುತ್ತೆ. ಯಾಕೆ ಅಂತಂದರೆ ಆ ಭಗವಂತನ ದಿವ್ಯಶಕ್ತಿ ಯಾವ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅದು ಯಾವುದೋ ರೀತಿಯಿಂದ ನಮಗೆ ಸಹಾಯವನ್ನು, ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಅದು ನಿಮ್ಮ ಘಟನೆ ನಡೆದು ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಸಂಗತಿಯನ್ನು ನಿಮ್ಮೆದುರುಗಡೆ ಇಡುವಂಥದ್ದು. ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂದರೆ ತಂದೆಯ ಅಣ್ಣ ಅಥವಾ ತಮ್ಮ ಅವರಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ. ನೀವು ಗಮನಿಸಿ ಅದನ್ನು. ಹಾಗಾಗಿ ಅವರಿಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಬೆಂಬಲ ಇದರ ಅವಶ್ಯಕತೆ ಇರುತ್ತೆ ಅನ್ನುವಂತಹ ಅಂಶವೂ ಕೂಡ ಇಲ್ಲಿ ಕಾಣುವಂಥದ್ದು. ಹಾಗಾಗಿ ಅವರ ಅಭಿಮಾನ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುವಂತೆ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಶುಭವಾಗಲಿ. ತುಲಾರಾಶಿ. ಈ ದಿವಸ ತುಲಾರಾಶಿಯವರು ನಿಮ್ಮನ್ನು ನೀವೇ ಉತ್ತೇಜಿಸಿಕೊಳ್ಳಬೇಕು. ಅಂದರೆ ಸೆಲ್ಫ್ ಮೋಟಿವೇಶನ್ ಅಂತ ಏನು ಹೇಳ್ತೀವಿ, ಅದು ನೀವೇ ಮೋಟಿವೇಟ್ ಆಗಬೇಕು. ಆಗ ಮಾತ್ರ ನಿಮ್ಮ ಪ್ರತಿಭೆಗೆ, ನಿಮ್ಮ ಕರ್ತವ್ಯಕ್ಕೆ ಮನ್ನಣೆ ಅಂತಕ್ಕಂತಹದ್ದು ಸಿಕ್ಕತ್ತೆ. ಭಯ, ದ್ವೇಷ, ಅಸೂಯೆ ಮತ್ತು ಕೋಪ ಇವೆಲ್ಲವನ್ನೂ ಕೂಡ ಈ ದಿವಸ ಪೂರ್ಣವಾಗಿ ಅನಿವಾರ್ಯವಾಗಿ ನೀವು ದೂರ ಮಾಡಬೇಕು. ಇಲ್ಲದೇ ಇದ್ದರೆ
ಯಾವುದೇ ರೀತಿಯ ಒಳಿತು ಅಂತಕ್ಕಂಥದ್ದು ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಆರ್ಥಿಕವಾಗಿ ತೊಂದರೆ ಇರುವುದಿಲ್ಲ. ಆ ಧನಮದದಿಂದ ನೀವು ನಿಮ್ಮ ಪ್ರತಿಷ್ಠೆಯನ್ನು ತೋರಿಸ್ಲಿಕ್ಕೆ ಹೋದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ವ್ಯಕ್ತಿತ್ವದಿಂದ ಅಥವಾ ನಿಮ್ಮ ವಿಚಾರಧಾರೆಯಿಂದ ಹೊಸಬರನ್ನು, ಬೇರೆಯವರನ್ನು ನೀವು ಆಕರ್ಷಣೆ ಮಾಡ್ತೀರಿ. ಅದು ಅವರಿಗೆ ಉಪಯೋಗವಾಗಲಿ, ನಿಮ್ಮ ಮಾತು ಅವರಿಗೆ ಮಾರ್ಗದರ್ಶಕವಾಗಲಿ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಬೇಸರ ಇರತಕ್ಕಂತಹ ದಿವಸ, ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗತಕ್ಕಂತಹ ದಿವಸ. ಷೇರು ಮಾರುಕಟ್ಟೆಯ ವ್ಯವಹಾರದಿಂದ ಈ ದಿವಸ ನಷ್ಟ ಅಂತಕ್ಕಂಥದ್ದಿದೆ. ಯಾರು ಹಣ ಹೂಡಿಕೆಯನ್ನು ಷೇರು ಮಾರುಕಟ್ಟೆಯಲ್ಲಿ ಮಾಡಬೇಕು ಅಂತ ಅಂದುಕೊಳ್ತೀರೋ ತುಲಾರಾಶಿಯವರು ಜಾಗ್ರತೆಯನ್ನು ವಹಿಸಿ ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ತಾತ್ಸಾರ ಮಾಡಬಾರ್ದು. ನೀವು ಆರೋಗ್ಯವಾಗೇ ಇರ್ತೀರಿ, ಆದರೆ ತತ್ಕ್ಷಣದಲ್ಲಿ ಏನಾದರೂ ಕೂಡ ತೊಂದರೆ ಕಾಣಿಸುವಂತಹ ಸೂಚನೆಗಳಿದೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಬಹಳ ಜಾಗರೂಕರಾಗಿರಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಅಥವಾ ನಿಮಗೆ ಇರಬೇಕಾದಂತಹ ಎಚ್ಚರಿಕೆ ಅಂತ ಹೇಳಬೇಕಾಗುತ್ತೆ. ಕುಟುಂಬದವರ ಮೇಲೆ, ವೃತ್ತಿಯಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣದಿಂದ ಅಧಿಕಾರಯುತವಾದಂತಹ ಧೋರಣೆಯನ್ನು ತೋರಿಸಬಾರ್ದು. ಯಾವುದನ್ನು ಕೂಡ ಆರ್ಡರ್ ಮಾಡಬಾರ್ದು, ಆಜ್ಞೆ ಮಾಡಬಾರ್ದು. ಇದು ಹೀಗೆ ಆಗಬೇಕು ಅಂತಕ್ಕಂತಹ ಒಂದು ನಿಯಮವನ್ನು ಬೇರೆಯವರ ಮೇಲೆ ಹೇರಬಾರ್ದು. ಆಗ ಮಾತ್ರ ನೀವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಸಂಯಮ ಇರಬೇಕು, ಅಂದರೆ ತಾಳ್ಮೆ ಇರಬೇಕು. ತಾಳ್ಮೆಗೆಟ್ಟು ಮಾಡಿದಂತಹ ಕೆಲಸ ಎಲ್ಲವೂ ಕೂಡ ಹಾಳಾಗುತ್ತೆ. ಇದು ಜಾಗ್ರತೆ ಇರಲಿ. ಯಾವುದಾದರೂ ಉತ್ತಮವಾದಂತಹ ಉಪನ್ಯಾಸಗಳನ್ನು ಅಥವಾ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಅಥವಾ ಮಾತುಗಳನ್ನು ಕೇಳಿ ಅದರಿಂದ ನೀವು ಉತ್ತಮವಾದಂತಹ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ಪರಿವರ್ತನಾ ಪರ್ವ ನಿಮ್ಮ ಭಾಗಕ್ಕೆ ಧನಾತ್ಮಕವಾಗಿರಬೇಕು ಅಂತಕ್ಕಂಥದ್ದು ಈ ಮಾತಿನ ಉದ್ದೇಶವಾಗಿರುತ್ತೆ. ವೈವಾಹಿಕವಾದಂತಹ ಜೀವನ ಅಂದರೆ ದಾಂಪತ್ಯ ಜೀವನ ಬಹಳ ಸಾಮರಸ್ಯದಿಂದ ಕೂಡಿರುತ್ತೆ, ಸಂತೋಷವಾಗಿರುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ಬೇಕು ನೀವು. ಹಾಗಾಗಿ ಹಿರಿಯರ ಆಶೀರ್ವಾದ, ಸಾಧುಗಳ ಸಾಧಕರ ಮಾರ್ಗದರ್ಶನ ನಿಮಗಿರಲಿ ಅಂತ ಕೇಳ್ಕೊಳ್ಳಿ. ಶುಭವಾಗಲಿ.